ವಿಮಾನ ಪತನ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಸುಮಾರು 265 ಜನರ ಪ್ರಾಣಕ್ಕೆ ಏರ್ ಇಂಡಿಯಾ AI-171 ವಿಮಾನ ಯಮಪಾಶವಾಗಿದೆ. ಕೇವಲ ವಿಮಾನ ಪ್ರಯಾಣಿಕರು ಮಾತ್ರವಲ್ಲದೆ ಓದುತ್ತಿದ್ದ ಕಾಲೇಜು ಹುಡುಗರನ್ನ ಸಹ ಬಾರದ ಲೋಕಕ್ಕೆ ಕರೆದೊಯ್ದಿದೆ. ಈ ದುರ್ಘಟನೆಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಹ ಮೃತಪಟ್ಟಿದ್ದಾರೆ. ಹೌದು, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನ ದುರಂತ ಅಂತ್ಯ ಕಂಡಿದೆ. ಈ ವಿಮಾನದಲ್ಲಿ ಸಾಮಾನ್ಯ ಜನರ ಜೊತೆ ಪ್ರಯಾಣಿಸುತ್ತಿದ್ದ ಭಾರತೀಯ ಜನತಾ ಪಕ್ಷದ ನಾಯಕ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಹ ಸಾವನ್ನಪ್ಪಿದ್ದಾರೆ. 2015ರಿಂದ 2021ರವರೆಗೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ರೂಪಾನಿ ನಿನ್ನೆ ಪತ್ನಿ ಅಂಜಲಿ ಮತ್ತು ಮಗಳನ್ನ ಭೇಟಿಯಾಗಲು ಲಂಡನ್ಗೆ ತೆರಳುತ್ತಿದ್ದ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು. ಈಗ ಅವರ ಸಾವಿನ ಬಗ್ಗೆ ಅಚ್ಚರಿಯ ಮಾಹಿತಿಯೊಂದು ಹೊರಬಿದ್ದಿದೆ. ವಿಜಯ್ ರೂಪಾನಿ ತಮ್ಮ ಜೀವನದಲ್ಲಿ ಲಕ್ಕನ್ನ ತುಂಬಾ ನಂಬುವ ವ್ಯಕ್ತಿಯಾಗಿದ್ರು. ಜೀವನದುದ್ದಕ್ಕೂ ಅದೃಷ್ಟ ಎಂದೇ ಭಾವಿಸಿಕೊಂಡು ಬಂದಿದ್ದ ಆ ಸಂಖ್ಯೆಯೇ ಈಗ ಅವರ ಸಾವಿನ ದಿನಾಂಕವಾಗಿ ಬದಲಾಗಿದೆ. ವಿಜಯ್ ರೂಪಾನಿಗೆ 1206 ಎಂಬುದು ಕೇವಲ ಒಂದು ಸಂಖ್ಯೆಯಾಗಿರಲಿಲ್ಲ, ಬದಲಿಗೆ ನಂಬಿಕೆಯ ಸಂಕೇತವಾಗಿತ್ತು. ಅವರು ಖರೀದಿ ಮಾಡಿದ್ದ ಎಲ್ಲಾ ವಾಹನಗಳ ಸಂಖ್ಯೆಯು 1206 ರಿಂದಲೇ ಪ್ರಾರಂಭವಾಗ್ತಿತ್ತು. ಆದ್ರೆ ಈಗ ಅವರ ಮರಣದ ದಿನಾಂಕವು 12/6/25 ಆಗಿದ್ದು, ಅವರ ಲಕ್ಕಿ ನಂಬರ್ ಅನ್ಲಕ್ಕಿಯಾಗಿ ಬದಲಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.